ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಜುನಾಥ್. ಮಂಜು ಮಿಕ್ಸ್ಡ್ ಮ್ಯಾಜಿಕ್ ಚಾನಲ್ಗೆ ಸ್ವಾಗತ. ಥೈಲ್ಯಾಂಡಿನ 2ನೇ ದಿನದ ಪ್ರವಾಸಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದು ಪಿ ಪಿ ಐಲ್ಯಾಂಡನ್ನ ಎಕ್ಸ್ಪ್ಲೋರ್ ಮಾಡುವರಿದ್ದೀವಿ. ಬನ್ನಿ, ನಾವು ಈಗ ಪಿ ಪಿ ಐಲ್ಯಾಂಡ್ಗೆ ಹೋಗೋಣ. ಸ್ನೇಹಿತರೆ, 2ನೇ ದಿನ ನಾವು ಬೆಳಗ್ಗೆ ಎಲ್ಲರೂ ಒಂದು 8 ಗಂಟೆಗೆ ರೆಡಿಯಾಗಿ ಕೆಳಗಡೆ ಬಂದು ನಮ್ಮ ಹೋಟ್ಲಲ್ಲಿರುವ ರೆಸ್ಟೋರೆಂಟ್ನಲ್ಲಿ ಬ್ರೇಕ್ಫಾಸ್ಟಿಗೆ ಅರೇಂಜ್ ಆಗಿತ್ತು. ನಾವು ಬಂದು ನೋಡಿ, ಇಲ್ಲಿ ಬ್ರೇಕ್ಫಾಸ್ಟಲ್ಲಿ ಎಲ್ಲ ವಿಧ ವಿಧವಾದಂಥ ತರಹವಾರಿ ಡಿಶ್ಗಳಿತ್ತು. ಏಕೆಂದರೆ ಇದು ಕಾಂಟಿನೆಂಟಲ್, ಇಂಟರ್ ಕಾಂಟಿನೆಂಟಲ್ ಹಾಗೂ ಬೇರೆ ಬೇರೆ ತರಹದ ಬ್ರೇಕ್ಫಾಸ್ಟ್ಗಳು ಇರ್ತವೆ. ಏಕೆಂದರೆ ಇಲ್ಲಿ ಪ್ರವಾಸಿಗರು ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿರ್ತಾರೆ. ಹಾಗಾಗಿ ಅವರ ಅನುಕೂಲ ತಕ್ಕಂತೆ ಅವರಿಗೆ ಟೇಸ್ಟಿಗೆ ತಕ್ಕಂಥ ಫುಡ್ಗಳು ಅರೇಂಜ್ ಮಾಡಿದರು. ಈಗ ನೀವು ನೋಡ್ಬೋದು, ನಾವು ಬ್ರೇಕ್ಫಾಸ್ಟ್ ನಮ್ಮ ಸೇವಿಸ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ನಂತರ ಇಲ್ಲಿಂದ ನಮಗೆ ಒಂದು ವೆಹಿಕಲ್ ಅರೇಂಜಿದ್ದು ಹಿಂದ್ಗಡೆ ನಿಂತಿದೆಯಲ್ಲ, ಆ ವೆಹಿಕಲಲ್ಲಿ ನಾವು 8 ಜನ ಗೆಳೆಯರು ಸೇರಿಕೊಂಡು ಹೋಗ್ತೇವೆ. ಮುಂದೆ ಕಾಮನ್ ಆಗಿ ಎಲ್ರಿಗೂ ಅಲ್ಲಿ ಬೇರೆ ಕಡೆಯಿಂದ ಹೋಟ್ಲಿಂದ ಪಿಕಪ್ ಮಾಡಿಕೊಂಡು ಸುಮಾರು ಒಂದು ಅರ್ಧ ಗಂಟೆ ಜರ್ನಿಯಿಂದ ಅಲ್ಲಿ ಒಂದು ಡೆಕ್ಕಿಗೆ ಹೋಗ್ತಾರೆ. ಅಲ್ಲಿ ಅದಕ್ಕೆ ಪೀರ್ ಅಂತ ಹೇಳ್ತಾರೆ. ಆ ಪೀರಿಂದ ಪಿ ಪಿ ಐಲ್ಯಾಂಡ್ಗೆ ನಾವು ಜರ್ನಿ ಸ್ಟಾರ್ಟ್ ಆಗುತ್ತೆ. ಹೋಟೆಲ್ ಬಿಟ್ಟ ನಂತರ ನಾವು ಸುಮಾರು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಜರ್ನಿ ಮಾಡಿದ ಮೇಲೆ ಡೆಕ್ಕಿಗೆ ಬಂದು ತಲುಪಿದ್ದಾರೆ. ಡೆಕ್ನಿಂದ ನಮಗೆ ಸ್ಪೀಡ್ ಬೋಟಲ್ಲಿ ಪಿ ಪಿ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸುಮಾರು 45 ನಿಮಿಷದ ಜರ್ನಿ ಇದೆ. ಈ ಮಧ್ಯದಲ್ಲಿ ನಮಗೆ ಈ 45 ನಿಮಿಷನೇನು ಅಲ್ಲಿ ಬೇಗ ಬಂದಿದ್ವಲ್ಲ, ಆ ಸಮಯದಲ್ಲಿ ನಮಗೆ ಆ ಬೋಟ್ನಲ್ಲಿ ಮತ್ತು ಮುಂದೆ ಐಲ್ಯಾಂಡ್ಗಳಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದು ಬ್ರೀಫಿಂಗ್ ಮಾಡ್ತಾರೆ. ಅಲ್ಲಿ ಆರ್ಗನೈಸರ್ ಏನಿರ್ತಾರೆ ಅವರೆಲ್ಲ ನಮಗೆ ಚೆನ್ನಾಗಿ ವಿವರಿಸಿದ ನಂತರ ಎಲ್ಲಿ ಏನು ಮಾಡಬೇಕು, ಎಲ್ಲಿ ಏನು ಮಾಡಬಾರ್ದು ಅನ್ನೋ ಬಗ್ಗೆ ವಿವರಿಸ್ತಾರೆ. ಮುಂದೆ ನಮಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಬೋಟ್ನಲ್ಲಿ ಕುತ್ಕೊಂಡು ಒಂದು ಸ್ಪೀಡ್ ಬೋಟಲ್ಲಿ ಅಲ್ಲಿಂದ ಸುಮಾರು 45 ನಿಮಿಷಗಳ ಪ್ರಯಾಣ. ನಂತರ ಪಿ ಪಿ ಐಲ್ಯಾಂಡ್ ತಲುಪ್ತೀವಿ. सनम यूं ना कर सितम तेरी बाहों में आ भी जा. ಸ್ನೇಹಿತರೆ, ಪಿ ಪಿ ಐಲ್ಯಾಂಡ್ ಪುಕೆಟ್ ಡೆಕ್ಕಿಂದ ಸುಮಾರು 45 ಕಿಲೋಮೀಟರ್ ಅಂತರದಲ್ಲಿ ಇದೆ. ಇದನ್ನು ಟ್ರಾವೆಲ್ ಮಾಡಲು 45 ನಿಮಿಷದಿಂದ 1 ಗಂಟೆವರೆಗೆ ಆಗುತ್ತೆ. ಈಗ ನೀವು ಈ ನಮ್ಮ ಬೋಟಿನ ಸ್ಪೀಡ್ ಬೋಟಿಂದ ಸೌಂಡ್ ಕೇಳ್ಬೋದು, ಯಾವ ರೀತಿ ತುಂಬ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ತೆರೆಗಳು ಬಂದು ಆ ಬೋಟ್ಗಳು ಮೇಲೆ ಕೆಳಗೆ ಜಂಪ್ ಮಾಡ್ತಾ ಹೋಗ್ತಾ ಇರೋದು ಒಂಥರ ರೋಮಾಂಚನದ ಅನುಭವ. ಅದನ್ನು ನೀವು ಅನುಭವಿಸ್ದಲ್ಲೇ ಗೊತ್ತಾಗೋದು. ಈಗ ನೋಡಿ, ನಾವು ಪಿ ಪಿ ಐಲ್ಯಾಂಡ್ ಹತ್ರ ಬಂದು ತಲುಪಿದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಪಿ ಪಿ ಐಲ್ಯಾಂಡಲ್ಲಿ ಇರ್ತೀವಿ. ಇದು ಅದರದ್ದು ಒಂದು ಭಾಗ. ಈ ಪಿ ಪಿ ಐಲ್ಯಾಂಡಲ್ಲಿ ಸುಮಾರು ಒಂದು 4-5 ಚಿಕ್ಕ ಚಿಕ್ಕ ದ್ವೀಪಗಳಿವೆ. ಅವುಗಳ ಹೆಸರಂದು ಒಂದು ಪಿ ಪಿ ಐಲ್ಯಾಂಡ್, 2ನೇದು ಮಾಯಾ ಬೇ, 3ನೇದು ಮಂಕಿ ಬೀಚ್, 4ನೇದು ವೈಕಿಂಗ್ ಕೇವ್, 5ನೇದು
ಕೈ ಐಲ್ಯಾಂಡ್, ಹೀಗೆ 5 ಐಲ್ಯಾಂಡ್ಗಳನ್ನು ನಮ್ಮ ಅವತ್ತು ನಮಗೆ ತೋರಿಸಿದ್ರು. ನಾನು ಮುಂದೆ ನಿಮಗೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತಾಯಿದ್ದೀನಿ. ಸ್ನೇಹಿತರೆ, PP ಐಲ್ಯಾಂಡ್ ತಲುಪಿದ ನಂತರ ಅಲ್ಲಿ ನಮ್ಮ ಸ್ಪೀಡ್ ಬೋಟ್ ಏನಂತ ಹೇಳಿದ್ರೆ ಹತ್ತಿರ, ಅಂದರೆ ನಮ್ಮ ಈ ಬೀಚ್ಗಳ ಹತ್ತಿರ ತಗೊಂಡು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಮಧ್ಯೆ ನಿಲ್ಲಿಸಿದ ಮೇಲೆ ನಾವು ಅಲ್ಲಿಂದ ಬೇರೆ ಒಂದು ಲಾಂಗ್ ಟೈಲ್ ಬೋಟನ್ನು ಬರ್ತವೆ. ಆ ಲಾಂಗ್ ಟೈಲ್ ಬೋಟಲ್ಲಿ ನಾವು ಅದನ್ನ ಬೇರೆ ಇದರಿಂದ ಹೋಗಿ ಹತ್ತಿರದಲ್ಲಿ ಹೋಗಿ ಅದನ್ನ ನಾವು ವೀಕ್ಷಣೆ ಮಾಡ್ಬೋದು. ಸೊ ಹಾಗಾಗಿ ನಾವು 8 ಜನ ಈಗ ನಾವು ನೋಡಿ ಸಪ್ರೇಟ್ ಒಂದು ಲಾಂಗ್ ಟೈಲ್ ಬೋಟ್ನ ಹೈರ್ ಮಾಡಿ ಅದರಲ್ಲಿ ನಾವು ಹೋಗ್ತಾ ಇದ್ದೀವಿ. ಈಗ ಅದು ಎಲ್ಲ ಪ್ಲೇಸ್ ಹತ್ರ ಹೋಗಿ ನಮಗೆ ತೋರಿಸ್ತಾರೆ. ಸೊ ಈಗ ನೀವು ಅದನ್ನ ನೋಡ್ಬೋದು. ಈ ಲಾಂಗ್ ಟೈಲ್ ಬೋಟಿನ ಫೇರ್ ನಮ್ಮ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಇರಲಿಲ್ಲ. ಸೊ ಇದು ನಾವು ಸಪ್ರೇಟ್ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ಹೋಗಿದ್ವಿ. ಇದಕ್ಕೆ ಒಂದು ಬೋಟ್ಗೆ ಸುಮಾರು 2,000 ಥಾಯ್ ಬಾತ್, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 5,250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಲಾಂಗ್ ಟೈಲ್ ಬೋಟ್ ಹೈರ್ ಮಾಡೋದ್ರಿಂದ ನಮಗೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಾವು ತುಂಬ ಹತ್ತಿರದಿಂದ ಹೋಗಿ ಪ್ರತಿಯೊಂದು ಅಲ್ಲಿ ಏನು ಪರ್ವತಗಳು ಐಲ್ಯಾಂಡ್ಗಳು ಕಾಣ್ತಾ ಇದ್ದಾವೆ ಹತ್ತಿರದಿಂದ ಹೋಗಿ ನಾವು ನೋಡ್ಬೋದು. ಹಾಗೆ ಅದನ್ನು ವಿಡಿಯೋಗ್ರಾಫಿ ಮಾಡ್ಬೋದು, ಫೋಟೋಗಳನ್ನು ತಗೊಳ್ಬೋದು. ಅದೇ ನಮ್ಮ ಸ್ಪೀಡ್ ಬೋಟ್ ಏನಾಗುತ್ತೆ ಅಂದರೆ ಅದು ಮಧ್ಯದಲ್ಲಿ ನಿಂತ್ಕೊಂಡಿರ್ತವೆ ಅಷ್ಟೇ, ಹಾಗಾಗಿ ದೂರಿಂದ ನೋಡಬೇಕಾಗುತ್ತೆ. ಇದು ಒಳ್ಳೆಯ ಆಪ್ಷನ್. ಅಲ್ಲಿ ಈಗ ನೋಡಿ ಎಷ್ಟು ಹತ್ತಿರದಿಂದ ನಾವು ಅದನ್ನ ನೋಡಿದ್ದೀವಿ. ಇಲ್ಲಿ ಪರ್ವತಗಳು ಆಲ್ಮೋಸ್ಟ್ ಲೈಮ್ ಸ್ಟೋನಿಂದ ಒಳಗೊಂಡಿರ್ತವೆ. ಹಾಗಾಗಿ ಒಂಥರ ನೋಡಲು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅಲ್ಲಿ ನೀರುಗಳು ಕೂಡ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಕಲರ್ ನೀರುಗಳು. ಒಂದು ಕಡೆ ಗ್ರೀನ್ ಇದ್ದರೆ ಇನ್ನೊಂದು 50 ಅಡಿ ಮುಂದೆ ಹೋದರೆ ಒಂಥರ ನೀಲಿ, ಗಡು ನೀಲಿ ಬಣ್ಣ. ಆದರೆ ನಿಮಗೆ ಈಗ ಮುಂದೆ ನೋಡ್ಬೋದು ಯಾವ ಥರ ಕ್ಲಿಯರ್ ಕ್ರಿಸ್ಟಲ್ ನೀರು ಕೂಡ ನಾವು ಕಾಣ್ಬೋದು. ನೆಲ ಕೂಡ ಕಾಣುತ್ತೆ, ಅಷ್ಟು ಚೆನ್ನಾಗಿ ಇದೆ ನೀರು, ತುಂಬ ಸುಂದರವಾಗಿ ಕಾಣುತ್ತೆ. ಅದನ್ನ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ನೀರು ಎಷ್ಟು ಚೆನ್ನಾಗಿದೆ. ಒಂಥರ ಕಲರ್, ಒಂದು ಕಡೆ ಒಂದೊಂದು ಥರ ಕಲರ್ ನೀರಿರುತ್ತೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ನೋಡಿ ಇಲ್ಲಿ ನೀರು ಎಷ್ಟು ಒಂಥರ ರಾಮ ಗ್ರೀನ್ ಕಲರಲ್ಲಿದೆ. ಈಗ ನೋಡಿ ಇದು ಎಷ್ಟು ನೆಲ ಕೂಡ ಕಾಣ್ತಾ ಇದೆ, ಅಷ್ಟು ಕ್ಲಿಯರ್ ಆಗಿದೆ ನೀರು. ಆ ನೀರನ್ನು ನೋಡಿ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅಲ್ಲಿ ಬಂದು ನೋಡಿನೇ ಅನುಭವಿಸ್ಬೇಕು, ಅಷ್ಟು ಚೆನ್ನಾಗಿದೆ. ಅಲ್ಲಿ ಖುಷಿಯಾಗೋದಂದರೆ ಅದೇ ಮೇನ್, ನೀರು ಕಲರ್ಸು, ಆಮೇಲೆ ಆ ಬೆಟ್ಟದ್ದು ಇದು ಏನು ಒಂಥರ ಅಪೀರಿಯನ್ಸ್ ಏನಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ.
ತಾಣವೆ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ ಓಹೋ ಓಹೋ ಓಹೋ. ಸ್ನೇಹಿತರೆ, ಇಲ್ಲಿ ಸ್ನೋಕ್ಲಿಂಗ್ ಗೇರ್ಗಳನ್ನು ಕೊಡ್ತಾರೆ. ಸ್ನೋಕ್ಲಿಂಗ್ ಮಾಡೋರಿದ್ದರೆ ಮಾಡಬಹುದು, ಅದಕ್ಕೆ ಇಲ್ಲಿ ಅವಕಾಶ ಉಂಟು. ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ. ಸ್ನೇಹಿತರೆ, ಇದೇ ನೋಡಿ ಅಂಡರ್ ವಾಟರ್ ವಿಡಿಯೋಗ್ರಫಿ ನಾನು ಮಾಡಿದ್ದು. ಅಷ್ಟು ಜಾಸ್ತಿ ಟೈಮ್ ಏನಿಲ್ಲ, ಸ್ವಲ್ಪ ಹೊತ್ತು ಮಾಡಿದೆ. ಚಿಮ್ಮುತ್ತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಆಹಾ. ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ ಓಹೋ ಓಹೋ ಓಹೋ. ಸ್ನೇಹಿತರೆ, ಈಗ ನೋಡಿ ನಮ್ಮ ಬೋಟು ವೈಕಿಂಗ್ ಕೇವ್ ಹತ್ರ ಹೋಗ್ತಾ ಇದೆ. ವೈಕಿಂಗ್ ಕೇವ್ದ ದೃಶ್ಯವನ್ನು ನೀವೀಗ ವೀಕ್ಷಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ. अब के सावन में जी डरे रिम झिम तन पे पानी गिरे मन में लगे. ಹಾಗೆ ಈ ನಮ್ಮ ಥೈಲ್ಯಾಂಡಿನ ಟೂರ್ ಪ್ಯಾಕೇಜನ್ನು ಸಂಚಾರಿ ಹಾಲಿಡೇಸ್ ಎನ್ನುವರು ಆರ್ಗನೈಸ್ ಮಾಡಿದ್ರು. ಇದಕ್ಕೆ ನಾನು ನನ್ನ ಕೊನೆಯ ವಿಡಿಯೋದಲ್ಲಿ ಎಲ್ಲ ವಿವರಗಳನ್ನು ಹೇಳ್ತೇನೆ. ಒಬ್ಬರಿಗೆ ಎಷ್ಟೆಷ್ಟು ಖರ್ಚಾಯಿತು ಹೇಗೆ ಎನ್ನುವುದನ್ನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ತಪ್ಪದೆ ಎಲ್ಲರೂ ಪೂರ್ತಿ ನೋಡಿ. ಹಾಗೂ ಸಂಚಾರಿ ಹಾಲಿಡೇಸ್ ಶರತ್ ಅವರ ಮೊಬೈಲ್ ನಂಬರನ್ನು ನಾನು ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ.
ಯಾರು ಥೈಲ್ಯಾಂಡ್ಗೆ ಪ್ರವಾಸಕ್ಕೆ ಹೋಗಲು ಇಚ್ಛೆ ಪಡ್ತೀರಾ ಅವ್ರನ್ನ ಸಂಪರ್ಕಿಸಬಹುದು. ಫ್ರೆಂಡ್ಸ್, ಈಗ ನಾವು ನಮ್ಮ ಈ ಲಾಂಗ್ ಟೈಲ್ ಬೋಟಿನ ಪ್ರಯಾಣವನ್ನು ಮುಕ್ತಾಯಗೊಳಿಸಿ ಮುಂದೆ ಮಾಯಾ ಬೇ ಎನ್ನುವ ಬೀಚ್ಗೆ ಹೋಗ್ತಾ ಇದ್ದೀವಿ. ಮಾಯಾ ಬೀಚ್ಗೆ ಹೋಗುವ ದೃಶ್ಯಗಳನ್ನು ಈಗ ನೋಡ್ಬೋದು. ಮುಂದೆ ನಿಮಗೆ ಮಾಯಾ ಬೀಚನ್ನು ನಾನು ನಿಮಗೆ ತೋರಿಸ್ತೇನೆ. पागल प्रेमी बन के फिरे, रिम झिम तन पे पानी गिरे, मन में लगे आग सी. ಈ ಮಾಯಾ ಬೇನಲ್ಲಿ ನೀರಿನಲ್ಲಿ ಈಜಾಡೋದಾಗಲಿ ನೀರಿನಲ್ಲಿ ಇಳಿಯಲು ಅವಕಾಶವಿಲ್ಲ. ಏಕೆಂದರೆ ಈ ಬೇ ನೋಡಿದರೆ ಅದು ಎಷ್ಟು 2 ಪರ್ವತಗಳಿಂದ ಸುತ್ತುವರೆದಿದ್ದು. ಇಲ್ಲಿ ಚಿಕ್ಕದಾಗಿರೋದರಿಂದ ತುಂಬ ಪ್ರವಾಸಿಗರು ಬರೋದರಿಂದ ಇಲ್ಲಿ ವಾಟರ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನಿಮಗೆ ನಿರ್ಬಂಧ ಇದೆ. ನೀವು ಒಂದು ಮಂಡಿ ನೀರುವರೆಗೆ ಮಾತ್ರ ಇಳಿಬಹುದು, ಅದಕ್ಕಿಂತ ಜಾಸ್ತಿ ಮುಂದೆ ಹೋಗಾಗಿಲ್ಲ. ಬೇರೆ ನಿಮಗೆ ಈಜಲು ಅವಕಾಶ ಇಲ್ಲ. तुझको आँखों में छुपा लूं इस रात में, गजरा गजरा बह जाए गाड़ी बरसात में. हो आ तुझको आँखों में छुपा लूं इस रात में, गजरा गजरा बह जाए गाड़ी बरसात में. अब के सावन में भी डरे, रिम झिम तन पे पानी गिरे, मन में लगे आग सी, मन में लगे आग सी, मन में लगे आग सी. ಸ್ನೇಹಿತರೆ, ಈಗ ನಮಗೆ PP ಐಲ್ಯಾಂಡಲ್ಲಿ 1 ಅವರ್ ಲಂಚ್ ಬ್ರೇಕ್ ಇದೆ. 1 ಅವರ್ ಲಂಚ್ ಬ್ರೇಕ್ ಆದಮೇಲೆ ನೆಕ್ಸ್ಟ್ ಕೊನೆಯದಾಗಿ ಕೈ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ನಮ್ಮ ಪ್ರವಾಸ ಮುಕ್ತಾಯವಾಗುತ್ತೆ. ಈಗ 1 ಗಂಟೆ ಲಂಚ್ ಬ್ರೇಕ್ ಇದೆ, ಲಂಚಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ನಮ್ಮ ಲಂಚನ್ನು ಮುಗಿಸ್ಕೊಂಡು ಕಾಯಿ ಐಲ್ಯಾಂಡ್ಗೆ ಬಂದು ತಲುಪಿದ್ದೀವಿ. ಕಾಯಿ ಐಲ್ಯಾಂಡ್ನಲ್ಲಿ ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಒಳಗಡೆ ತೇಲ್ತಾ ಇರೋ ಮೀನುಗಳು ಮೇಲ್ದಿಂದಲೇ ನಾವು ವಿಡಿಯೋಗ್ರಾಫಿ ಮಾಡಿದ್ದೀವಿ. ಎಷ್ಟು ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ನಾವು ಇದರಲ್ಲಿ. ಸ್ನೇಹಿತರೆ, ನಾವು ಎಲ್ಲ ಕಡೆ ಸುತ್ತಿ ದಣಿದಿದ್ದರಿಂದ ಇಲ್ಲಿ ಬಂದು ಒಂದು ಕಡೆ ನಾವು ಕೂತ್ಕೊಂಡು ನಮ್ಮ ತಂಪು ಪಾನೀಯಗಳನ್ನು ಸೇವಿಸ್ತಾ ಇದ್ವಿ. ಸುಮಾರು 1.25 ಗಂಟೆಗೆ ಕೂತ್ಕೊಂಡು ನಾವು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ನಂತರ ಈ ಐಲ್ಯಾಂಡ್ನಲ್ಲಿ ಸುತ್ತಾಡಿ ಕೊನೆಗೆ ವಾಪಸ್ ನಾವು ಇದಕ್ಕೆ ಹೋಗೋಕ್ಕೆ ರೆಡಿಯಾಗಿರ್ತೀವಿ. ಸ್ನೇಹಿತರೆ, ವಿಡಿಯೋ ಹೇಗಿದೆ ಅನ್ನೋದು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿ ನೋಡಿ. ಈಗ ನಮ್ಮ 2ನೇ ದಿನದ ಪ್ರವಾಸದ ಕೊನೆಯ ಹಂತ ತಲುಪಿದ್ದೀವಿ. ಇಲ್ಲಿಂದ ನಾವು ನಮ್ಮ ವಾಪಸ್
ಹಿಂತಿರುಗಿ ಹೋಟ್ಲಿಗೆ ಹೋಗ್ತೀವಿ. ನಂತರ ರಿಲ್ಯಾಕ್ಸ್. ಇನ್ನು 3ನೇ ದಿನದ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಸ್ನೇಹಿತರೆ, ನಾಳಿನ ನಮ್ಮ ಕಾರ್ಯಕ್ರಮವೆಂದರೆ ಪುಕೆಟಿಂದ ಬ್ಯಾಂಕಾಕಿಗೆ ಫ್ಲೈಟ್ ಬೆಳಗ್ಗೆ 11:25 ಇದೆ. ಅಲ್ಲಿಂದ ಬ್ಯಾಂಕಾಕ್ ತಲುಪಿ ಬ್ಯಾಂಕಾಕ್ಕಿಂತ ಮುಂದೆ ನಾವು ವ್ಯಾನಲ್ಲಿ ಬೈ ರೋಡ್ ಪಟಾಯಾಗೆ ಹೋಗಿ ಪಟಾಯದಲ್ಲಿ ನಮ್ಮದು ಹಾಲ್ಟ್ ಇದೆ.